ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಎಲ್ಲರಲ್ಲಿ ವಿನಂತಿ. ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ಇದೀಗ ವೇದಿಕೆಯನ್ನು ತುಂಬಲಿದ್ದಾರೆ. ಅವರಿಗೆ ಎಲ್ಲ ಸಭಿಕರು ಜೋರಾದ ಚಪ್ಪಾಳೆಗಳ ಮೂಲಕ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ವಿನಂತಿ. ಇದೀಗ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ವೇದಿಕೆಯನ್ನು ತುಂಬಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಕುರ್ಚಿ ಮೇಲೆ ಕೂತ್ಕೋಬೇಕು. ಸ್ಕೌಟ್ಸ್ ಗೈಡ್ಸ್ ಟೀಚರ್ಸ್ ಏನಿದೆ ನೋಡ್ರಿ, ಮಕ್ಕಳು ಏನಿದ್ದಾರೆ ಅವ್ರೆಲ್ಲರೂ ಇಲ್ಲಿ ಕರ್ಕೊಂಡು ಬರ್ರಿ. ಬೇಗ ಎಲ್ಲರೂ ನಿಮ್ಮ ಕುರ್ಚಿ ಮೇಲೆ ಬಂದು ಕೂತ್ಕೋರಿ. ಎಲ್ಲರೂ ಅಲ್ಲಿ ಊಟ ಇದೀಗ ವೇದಿಕೆಯ ಮುಖ್ಯ ವೇದಿಕೆಯ ಎರಡೂ ಬದಿಯಲ್ಲಿ ನಿಂತಿರ್ತಕ್ಕಂತಹ ಎಲ್ಲ ಮಹನೀಯರು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ವೇದಿಕೆಯನ್ನ ಬಹುತೇಕ ಎಲ್ಲ ಗಣ್ಯಮಾನ್ಯರು ಅಲಂಕರಿಸಿದ್ದಾರೆ. ಇನ್ನು ಅವರ ಅಪ್ಪನೆಯೊಂದಿಗೆ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭಿಸೋಣ. ಕಡಲ ತೆರೆಗಳನ್ನುಟ್ಟ ಬೆಟ್ಟ ಬಯಲನ್ನು ತೊಟ್ಟ ಅರಿಲ ಮುಡಿಗೆ ಅದರ 16ನೆಯ ಪುಷ್ಪ ಮೂಡಲಿಗೆಯಲ್ಲಿ ಇದೀಗ ಅರಳುತ್ತಿದೆ. ಇಂತಹ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಸೂರಿಗೆ ಕಂಬಗಳಾಗಲಿ, ಕನ್ನಡದ ಕೋಟೆಗೆ ಕಲ್ಲುಗಳಾಗಲಿ, ಕನ್ನಡದ ಹೃದಯದ ಮಿಡಿತಗಳಾಗಲೆಂದು ಆಶಿಸುತ್ತೇವೆ. ಬೆಳಗಾವಿಯ ಮೂಡಣದ ಸಾಂಸ್ಕೃತಿಕ ಗೂಡು, ವಾಣಿಜ್ಯ ಮತ್ತು ಶಿಕ್ಷಣದ ಜಾಡು, ಕಬ್ಬು ತೆಂಗು ಅರಿಶಿನದ ಬೀಡು. ಇಂತಹ ಮೂಡಲಿಗೆ ಇಂದಿನ ಕನ್ನಡ ನುಡಿ ಹಬ್ಬದ ನಾಯಕಾಗ್ರವಾಗಿ ನಿಂತಿದೆ. ಕಾರ್ಯಕ್ರಮದ ಚೊಚ್ಚಲ ಚರಣ ಪ್ರಾರ್ಥನಾ ಮಧುರ ಗಾಯನದ ಮೂಲಕ ಪ್ರಾರ್ಥಿಸಲು ತಮ್ಮ ಮುಂದೆ RDS ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ವಿಭಾಗದ ರೇವತಿ ಮಾದಾರ್ ಮತ್ತು ಸಂಗಡಿಗರು. ಎಲ್ಲರೂ ಈ ರೈತ ಗೀತೆಗೆ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ.
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತಿಥ್ಯವನ್ನು ನೀಡಿದಂಥ ಬೆಳೆಸುವ ಒಂದು ಕೈಗಳಿಗೆ ತಾವೆಲ್ಲರೂ ತಮ್ಮ ಕೈಗಳನ್ನ ಜೋಡಿಸಿದಾಗ ಮಾತ್ರ ಕನ್ನಡವನ್ನು ಬೆಳೆಸಲಿಕ್ಕೆ ಸಹಕಾರವಾಗ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರೂ ಕೂಡಿಕೊಂಡು ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಭದ್ರವಾದ ಅಡಿಪಾಯದ ಮೇಲೆ ಅವಕಾಶವನ್ನು ನೀಡಿ ಒಂದೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಥ ಶ್ರೀ ಸಂತೋಷಣ್ಣ ಪಾರ್ಸಿ ಅವರಿಗೂ ಕೂಡ ಆತ್ಮೀಯ ವಂದಿಸುತ್ತಾ ಮುಖ್ಯ ಅತಿಥಿಗಳಾದ ಇದನ್ನೆಲ್ಲ ಹೆಸರು ಒಪ್ಕೋತ ಹೋಗ್ತೀನಿ. ಇದ್ರೊಳಗೆ ಎಷ್ಟು ಮಂದಿ ಬಂದಾರ ಗೊತ್ತಿಲ್ಲ, ಎಷ್ಟು ಮಂದಿ ಬಂದಾರ. ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ, ಶ್ರೀ ದುರ್ಯೋಧನ ಐಹೊಳೆ, ಶ್ರೀ ರಾಜು ಶೇಖ್, ಶ್ರೀ ಅಭಯ್ ಪಾಟೀಲ್, ಶ್ರೀಮತಿ ಶಶಿಕಲಾ ಜಲ್ಲೆ, ಶ್ರೀ ವಿಶ್ವಾಸ್ ವೈದ್ಯ, ಶ್ರೀ ನಿಖಿಲ್ ಉಮೇಶ್ ಕತ್ತಿಯಣ್ಣವರು, ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ಶ್ರೀ ವಿಠ್ಠಲ್ ಹಳಗೇಕಾರ, ಮಹಂತೇಶ್ ಕೌಜಲ್ಗಿ, ಶ್ರೀ ಅಶೋಕ್ ಪಟ್ನನ್, ಶ್ರೀ ರಾಜು ಖಾಗೆ, ಶ್ರೀ ಲಕ್ಷ್ಮಣ್ ಸೌದಿ, ಶ್ರೀ ಮಹೇಶ್ ತಮ್ಮಣ್ಣವರು, ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಣ್ಣವರು ಹಾಗೂ ಚಂದ್ರರಾಜ್ ಹಟ್ಟಿಹೊಳಿಯವರು, ಶ್ರೀ ಹನುಮಂತ ನಿರಾಣಿ, ಶ್ರೀ ಮೊಹಮ್ಮದ್ ರೋಷನ್, ಶ್ರೀ ರಾಹುಲ್ ಶಿಂದೆ, ಶ್ರೀ ಭೀಮಾಶಂಕರ್ ಗುಳೇದ್, ಶ್ರೀಮತಿ ವಿಜಾತಿ ಭಜಂತ್ರಿ, ಶ್ರೀ ಗುರುನಾಥ್ ಕಡಬೂರ್. ನಾನು ಎರಡೇ ಮಾತುಗಳನ್ನು ಹೇಳಿ ಬಯಸ್ತೀನಿ. ಈಗ ಏನಾಗ್ಯದ, ಎಲ್ಲ ಕಡೆಯದು ತಾಂತ್ರಿಕ ಯುಗ ಇರೋದ್ರಿಂದ ತಾಂತ್ರಿಕ ಕಾಲೇಜ್ಗಳದ ಅವಶ್ಯಕತೆ ಭಾಳ ಅದ. ಬೀದರ್ನಾಗ ಒಂದು ಕನ್ನಡ ಮಾಧ್ಯಮದಾಗ ಅದ, ಒಂದು ಧಾರವಾಡನಾಗ ಐತೆ. ಆರು ದಯವಿಟ್ಟು ಪ್ರತಿ ಜಿಲ್ಲೆಗೂ ಒಂದೊಂದು ಕನ್ನಡ ಮಾಧ್ಯಮದಲ್ಲಿ ತಾಂತ್ರಿಕ ವಿದ್ಯಾಲಯಗಳು ಪ್ರಾರಂಭ ಆಗ್ಬೇಕು. ಯಾಕಂದ್ರೆ ಬೊರೇಗೌಡನ ಮಕ್ಕಳು ಹಳ್ಳ್ಯಾಗ ಕಲ್ತಿರ್ತಾರ, ಇಂಗ್ಲೀಷ್ ಪಂಡಿತರಂಗಿಲ್ಲ. ನಮ್ಮದ ಭಾಷೆದಾಗ ಕಲಿತಾರ, ದಿನ ಒಂದು ಉಪಕರಣ ಮಾಡ್ತಾರ, ದಿನ ಒಂದು ಸ್ಪುಟ್ನಿಕ್ ತಯಾರು ಮಾಡ್ತಾರ. ಅದಕ್ಕೆ ತಾಂತ್ರಿಕ ವಿದ್ಯಾಲಯಗಳು ಪ್ರತಿ ಜಿಲ್ಲೆಗೆ ಒಂದರಂತೆ ಆದರೂ ಕನ್ನಡ ಮಾಧ್ಯಮದಲ್ಲಿ ಇರಲೇಬೇಕು. ಆಮೇಲೆ ಇನ್ನೊಂದು, ಈಗಾಗಲೇ ನಾವು ಹೋದ ಸಲ ನೋಡೋದಕ್ಕಿಂತ ಮೂಡಲ್ಗಿ ಕ್ಷೇತ್ರ ಭಾಳಷ್ಟು ಡೆವಲಪ್ ಆಗಿದೆ, ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಆದರೆ ಇನ್ನೂ ಅದು ಸುತ್ತೂ ಕಡೆ ಅದಕ್ಕೆ ಎಲ್ಲ ಹಳ್ಳಿಗಳು ಇರೋದರಿಂದ ಗ್ರಾಮೀಣಿಗೆ ಜನರಿಗೆ ಅನುಕೂಲವಾಗುವಂಥ ಉದ್ಯೋಗಗಳು ಇಲ್ಲಿ ಇನ್ನಷ್ಟು ಸೃಷ್ಟಿ ಆದ್ರೆ ಇನ್ನೂ ಅಭಿವೃದ್ಧಿ ಪಥದತ್ತ ದಾಪಗಾಲ ಹಾಕ್ತದೆ ಅಂತೇಳಿ ಯಾವುದೇ ಸಂಶಯ ಇಲ್ಲ. ಗ್ರಾಮೀಣ ಜನರಿಗೆ ಉದ್ಯೋಗ ಆಗುವಂಥ ಉದ್ಯೋಗಗಳಲ್ಲಿ ಸೃಷ್ಟಿ ಆಗಲಿ ಅಂಥೇಳಿ ನಂದೊಂದು ಕಳಕಳಿಯ ವಿನಂತಿ ಹೇಳ್ಕೊಂತ ಹೋಗಿದಾರ. ಇದು ಎಲ್ಲ ಕಡೆ ಇರುವುದನ್ನ ಮತ್ತೆ ಮಹಿಳೆಯರು ಇಲ್ಲಿ ಇನ್ನಷ್ಟು ಮುಂದೆ ಬರಲಿ, ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಹೊಂದಿಸುತ್ತ ಸಾಗಲಿ, ಲೋಕಾಪುರಂಥ ಸಾಹಿತಿಗಳು ಇನ್ನಷ್ಟು ಹುಟ್ಟಿ ಬೆಳೆಯಲಿ. ನಮ್ಮ ಬಂದಿ ಸರ್ ಅಂತವರು, ಅವರು ಕೂಡ ಒಳ್ಳೆಯ ಸಾಹಿತಿಗಳು. ನನ್ನ ಜಿಲ್ಲಾ
ಸದಸ್ಯರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಲು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡಿಕೊಳ್ಳೋಣ. ನಮ್ಮ 5 ಹೊತ್ತಿಗೆಗಳು ಹೊಸ ಬೆಳಕು ಕಾಣುವ ಹೊತ್ತಿಗೆ ಜಗದೀಶ್ ಶೆಟ್ಟರ್ ಅವರು ಈ ವೇದಿಕೆಯನ್ನ ತುಂಬಿದ್ದಾರೆ. ಪೂಜ್ಯ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಶ್ರೀ ಅಡವಿ ಸಿದ್ದೇಶ್ವರ ಸುಕ್ಷೇತ್ರ ಶಿವಾಪುರ್ ಶ್ರೀಗಳಿಗೆ ಗೌರವಪೂರ್ವಕ ಸನ್ಮಾನ ಜರುಗ್ತಾ ಇದೆ. ಅದನ್ನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಜನಪ್ರಿಯ ದಪ್ಪ ಕಟ್ಟಾಗುತ್ತೆ. ಸಣ್ಣ ಬೇಕಂದ್ರೆ ಮಟನ್ ಹಾಕಿ ಮಾಡ್ತಾರೆ, ಮೊಸರು ಬಜ್ಜಿಗೆ, ಕೊತ್ತಂಬರಿಗೆ, ಆಮ್ಲೆಟ್ಗೆ, ಉಪ್ಪಿಟ್ಟಿಗೆ, ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ತಾರೆ. ಮನೆ ಚಟ್ನಿ ಮಾಡ್ತಾರೆ, ಶೇಂಗಾ ಪುಡಿ, ಗುರಳ್ ಪುಡಿ, ಚಟ್ನಿ ಪುಡಿ, ಪೂರ್ತಿ ಅನ್ಬ್ರೇಕಬಲ್.